ಇವಾಗ ನಾವೆಲ್ಲ ಸಿನಿಮಾ ಆಡಿಯನ್ಸ್. ಈಗ ನಾನು ಥಿಯೇಟ್ರಿಗೆ ಹೋಗ್ತೀನಿ ಅಂದರೆ ಫಸ್ಟ್ ಒಂದು ಫೈಟ್ ನೋಡಲೇಬೇಕು, ಒಂದು ಇಂಟ್ರೊಡಕ್ಷನ್ ಸಾಂಗ್ ನೋಡಲೇಬೇಕು, ಕೊನೆಯಲ್ಲಿ ಒಂದು ಐಟಮ್ ಸಾಂಗ್ ನೋಡೇ ಆಚೆ ಬರೋದು. ಪರ್ಟಿಕ್ಯುಲರ್ ಅವ್ರಿಗೆ ಅದೇ ಸ್ಟೆಪ್ ಇರುತ್ತೆ ಇದೇ ಸ್ಟೆಪ್ ಇರುತ್ತೆ ಅದೆಲ್ಲ ಇಲ್ಲ. ರಾಬರ್ಟಿಂದ ನೋಡ್ಕೊಂಬನ್ನಿ, ಎಲ್ಲ ಥರ ಸ್ಟೆಪ್ಪು ಮಾಡಿರ್ತಾರೆ. ಒಂದು ಡ್ಯುಯೆಟ್ ಸಾಂಗ್ ಇದೆ, ಒಂಥರ ಬೇರೆ ಥರನೇ ಕಾಣಿಸ್ತಾರೆ, ಬೇರೆ ಥರನೇ ಮಾಡಿದ್ದಾರೆ ಅದರಲ್ಲಿ. ಇವಾಗ ನಾವು ಒಂದು ಶಾರ್ಟ್ ಮಾಡೋಕೆ ಮಿನಿಮಮ್ 2 hours ಆಗುತ್ತೆ. ನಮ್ಗೆ ಇಲ್ಲಿ ಡೆಡ್ಲೈನ್ 4 days ಇರುತ್ತೆ. ಏನು ಮಾಡ್ತೀವಿ, ಪ್ರಿಪ್ರೇಷನ್ ಆಗ್ಬಿಡ್ತೀವಿ ಫಸ್ಟೇ. ಒಂದು BGMಗೆ ಇಷ್ಟು ಜನ ಇದು. ಕನ್ನಡ ಇಂಡಸ್ಟ್ರಿಯಲ್ಲಿ ತುಂಬ ಜನ ಕೊರಿಯೋಗ್ರಾಫರ್ಸ್ ಇದ್ದೀವಿ, ನಮಗೂ ಅದೇ ಟ್ಯಾಲೆಂಟ್ ಇದೆ, ಏನು ಒಂದು ಚಾನ್ಸ್ ಕೊಡ್ಬೇಕಷ್ಟೇ. ತಗೋ ಮಾಡಿ ತೋರಿಸ್ತೀನಿ ನೀವು ಅಂದಾಗ ಆ ಚಾಲೆಂಜ್ ನಾವು ಮುರಿತೀವಿ ಸರ್. ಅಲ್ಲಿಂದ ಬಂದು ಮಾಡ್ಬೇಕಂತಾನೆ ಏನಿಲ್ಲ. ಈಗ ನಮ್ದು ಅವ್ರು ಕಾಪಿ ಮಾಡ್ತಿದ್ದಾರೆ, ನಮ್ಗೆ ಹೆಮ್ಮೆ ಅನ್ಸುತ್ತೆ. ಅಸ್ಟೆಂಟಾಗಿ ಮಾಡಿರ್ತೀವಿ, ಕ್ಲೋಸ್ ಆಗಿರ್ತಾರೆ. ಮಾಸ್ಟ್ರಾಗಿ ಹೋದಾಗ ಮಾಡೋಣಮ್ಮ ಒಳ್ಳೆ ಸಾಂಗ್ ಮಾಡೋಣ ಅಂದಿರ್ತಾರೆ. ನೆಕ್ಸ್ಟ್ ಕಟ್ ಮಾಡಿದ್ರೆ ಯಾರೋ ಚೆನ್ನೈಯಿಂದನೋ ಹೈದ್ರಾಬಾದಿಂದನೋ ಬಂದು ಸಾಂಗ್ ಮಾಡ್ತಿರ್ತಾರೆ. ಬಟ್ ಈ ಕಮರ್ಷಿಯಲ್ ಎಂಟರ್ಟೈನ್ಮೆಂಟ್ ಅಂತ ಬಂದಾಗ, ಮಾಸ್ ಹೀರೋಗಳು ಅಂತ ಬಂದಾಗ, ಅಂದರೆ ಇವತ್ತಿಗೂ ಆ ವರ್ಗ ಅದನ್ನು ಎಕ್ಸ್ಪೆಕ್ಟ್ ಮಾಡುತ್ತಲ್ವಾ? ಅಂದರೆ ಖಂಡಿತ ಸರ್, ಖಂಡಿತ ಎಕ್ಸ್ಪೆಕ್ಟ್ ಮಾಡೇ ಮಾಡ್ತಾರೆ. ಈಗ ಸಿನಿಮಾ ಆಡಿಯನ್ಸ್. ಇವಾಗ ನಾವೆಲ್ಲ ಸಿನಿಮಾ ಆಡಿಯನ್ಸ್. ಈಗ ನಾನು ಥಿಯೇಟ್ರಿಗೆ ಹೋಗ್ತೀನಿ ಅಂದರೆ ಫಸ್ಟ್ ಒಂದು ಫೈಟ್ ನೋಡಲೇಬೇಕು, ಒಂದು ಇಂಟ್ರೊಡಕ್ಷನ್ ಸಾಂಗ್ ನೋಡಲೇಬೇಕು, ಕೊನೆಯಲ್ಲಿ ಒಂದು ಐಟಮ್ ಸಾಂಗ್ ನೋಡೇ ಆಚೆ ಬರೋದು. ಅಂದರೆ ಮಾಸ್ ಆಡಿಯನ್ಸು, ಒಂದು ಏನಂತೀವಿ ಸಿನಿಮಾ ಪ್ರಿಯರ್ ಅಂತ. ಸಿನಿಮಾ ಈಗ ವಾರಕ್ಕೆ ಶುಕ್ರವಾರ ಸಿನಿಮಾ ನೋಡೋರು ಇದ್ದಾರೆ. ಫ್ರೈಡೇ ಸಿನಿಮಾ ರಿಲೀಸ್ ಆಗುತ್ತಲ್ಲ, ಅದು ಎಂಥ ಸಿನಿಮಾದ್ರೂ ಆಗಿರಲಿ ಹೋಗಿ ನೋಡೋರು ಇದ್ದಾರೆ. ಅವ್ರಿಗೆಲ್ಲ ಸ್ವಲ್ಪ ಡಿಸಪಾಯಿಂಟ್ಮೆಂಟ್ ಇದ್ದೇ ಇರುತ್ತೆ. ಮುಂಚೆ ಹಂಗೆ ಇದ್ದಿದ್ದು, ಒಂದು ಸಿನಿಮಾ ಸಾಂಗ್ ನೋಡೋಕ್ಕೆ ಒಂದಷ್ಟು ಜನ ಹೋಗೋರು. ಇವಾಗ ನಾವೆಲ್ಲ ಸಾಂಗ್ ನೋಡೋಕೆ ಹೋಗ್ತಿದ್ವಿ. ನಾವು ಹೆಂಗೆ ಮಾಡಿರ್ತಾರೆ ನೋಡೋಣ ಸಾಂಗು. ಈಗ ನಾವೇನೋ ಕಲಿಯೋದಿರುತ್ತಲ್ಲ ಸರ್, ಹೊಸದಿರುತ್ತೆ. ಸೊ ಇವಾಗ ಆ ಥರ ಇಲ್ಲ. ಈಗ ಏನಾಗಿದೆ, ಎಲ್ಲ ಸಿನಿಮಾ ಓರಿಯೆಂಟೆಡ್. ಸ್ಟೋರಿಗೆ ಏನು ಬೇಕೋ ಅಷ್ಟು ಮಾತ್ರ ಮಾಡ್ತಿದ್ದಾರೆ. ದರ್ಶನ್ ಅವರು ಫೈಟ್ ಮಾಡೋದ್ರಲ್ಲಿ ಎಕ್ಸ್ಟ್ರಾಡಿನರಿ, ಅವ್ರದ್ದು ಚಾಲೆಂಜಿಂಗ್ ಸ್ಟಾರ್ ಅವತ್ತಿಂದನೂ. ಈ ಡ್ಯಾನ್ಸ್ ವಿಚಾರಕ್ಕೆ ಅಂದರೆ ತುಂಬ ಸಲ ಅವರವರೇ ಹೇಳ್ಕೊತಾರೆ. ಈಗ ತ್ರಿಭುವನ್ ಮಾಸ್ಟ್ರಿಂದ ಹಿಡಿದು ಅವಾಗ ಎಲ್ಲ ಥರ ಮಾಸ್ಟರ್ಗಳ ಜೊತೆಗೆ ಅವ್ರು ಕೆಲಸ ಮಾಡಿದ್ದಾರೆ. ಸೊ ನೀವು ಆ್ಯಸ್ ಅವ್ರನ್ನ ಡ್ಯಾನ್ಸಿಂಗ್ ವಿಚಾರಕ್ಕೆ ಮಾತಾಡ್ತಾರಂದ್ರೆ ಅವ್ರು ಯಾವ ರೀತಿ ಇದು ಮಾಡ್ತಾರೆ, ಮತ್ತು ಅವ್ರಿಗೆ ಎಸ್ಪೆಷಲಿ ಕಂಪೋಸ್ ಮಾಡ್ಬೇಕಾದ್ರೆ ಒಂದಷ್ಟು ಟಿಪಿಕಲ್ ಸ್ಟೆಪ್ಸ್ ಇದೆಯಂತೆ, ಅದು ಹೇಗೆ ಅದು ಸರ್? ಟಿಪಿಕಲ್ ನಾನು ಇಷ್ಟು ಸಾಂಗ್ ಕೆಲಸ ಮಾಡಿದ್ದೀನಲ್ಲ, ಆ ಥರ ನಾನು ಎಲ್ಲೂ ನೋಡಿಲ್ಲ ಸರ್. ಯಾಕಂದರೆ ಈಗ ನಾವೇನೋ ಹೊಸ್ದಾಗಿ ಈಗ ಏನು ಟ್ರೆಂಡಲ್ಲಿದೆಯೋ ಅದನ್ನೇ ಮಾಡಿ ತೋರಿಸ್ತೀವಿ ನಾವು. ಓಕೆನಾ? ಅವ್ರು ನೋಡ್ತಾರೆ, ಏನೂ ಮಾತಾಡೋಲ್ಲ, ನೀನು ಅಷ್ಟೊಂದು ಕಲಿಸಿನ ಅಂದ್ಬಿಟ್ಟು ಹೋಗಿ ಸೈಡಲ್ಲಿ ನಿಂತ್ಕೊಂಡು ಪ್ರಾಕ್ಟೀಸ್ ಮಾಡ್ಬಿಟ್ಟು ಬಂದು ಮಾಡ್ತಾರೆ. ನೀವು ಇದನ್ನು ಚೇಂಜ್, ಈಗ ಈಗೇನೋ ಕಷ್ಟಪಡ್ತಿದ್ದಾರೆ, ಏನೋ ಚೇಂಜ್ ಮಾಡಬೇಕಾ, ಈಗ ನಮ್ಮ ತಲೆಯಲ್ಲಿ ಓಡ್ತಾ ಇರುತ್ತೆ. ಅಯ್ಯೋ ಅವ್ರು ಕಷ್ಟ ಆಗುತ್ತಾ ಏನು ಅಂತ ಹೇಳೋಕ್ಕೋದ್ರೆ, ಹೋಗಿ ನೀನು ಹೋಗಿ ನೀನು ಆರಾಮಾಗಿ ಶಾರ್ಟ್ ತೆಗಿತಾರೆ, ನಾನು ಬರ್ತೀನಿ ಅಂದ್ಬಿಟ್ಟು ಅದನ್ನು ಅಷ್ಟೂ ಮಾಡಿ ಬಂದು ಇಲ್ಲಿ ಮಾಡೋದು. ನೀವು ಅವ್ರಿಗೇನೋ ಈಗ ಪರ್ಟಿಕ್ಯುಲರ್ ಅವ್ರಿಗೆ ಅದೇ ಸ್ಟೆಪ್ ಇರುತ್ತೆ ಇದೇ ಸ್ಟೆಪ್ ಇರುತ್ತೆ ಅದೆಲ್ಲ ಇಲ್ಲ ಸರ್. ಈಗ ನೀವು ರಾಬರ್ಟಿಂದ ನೋಡ್ಕೊಂಬನ್ನಿ, ಎಲ್ಲ ಥರನೂ ಮಾಡಿರ್ತಾರೆ, ಎಲ್ಲ ಥರ ಸ್ಟೆಪ್ಪು ಮಾಡಿರ್ತಾರೆ. ಈ ಸಾಂಗಲ್ಲೂ ನೀವು ಈ ಸಾಂಗ್ ಫುಲ್ ರಿಲೀಸ್ ಆದಾಗ ನೋಡಿ, ಸಾಂಗ್ ಸ್ಟಾರ್ಟ್ ಆಗೋದ್ರಿಂದ ಎಂಡ್ವರೆಗೂ ಬರೀ ಡ್ಯಾನ್ಸೇ ಮಾಡಿರ್ತಾರೆ. ಯಾವುದೇ ಒಂದು ಚಿಕ್ಕ ನಾವು ಏನು ಕಂಪೋಸ್ ಮಾಡಿದ್ದೀನಲ್ಲ ಅದರಲ್ಲಿ ಯಾವುದೋ ಒಂದು ಚಿಕ್ಕ ಸ್ಟೆಪ್ಪು ಅವ್ರು ಚೇಂಜ್ ಮಾಡಿಲ್ಲ. ಓಕೆ, ಅವ್ರು ಚೇಂಜ್ ಮಾಡೋದಿಲ್ಲ ಸರ್. ನಾನು ಇವತ್ತರೆಗೂ ನಾನು ನೋಡಿಲ್ಲ ಆ ಥರ, ಇದು ಚೇಂಜ್ ಮಾಡು, ಇದು ಕಷ್ಟ ಆಗ್ತಿದೆ, ಅದು ಕಷ್ಟ ಆಗ್ತಿದೆ, ಇದು ಬೇಡ, ಅದೆಲ್ಲ ಇಲ್ಲವೇ ಇಲ್ಲ. ಇದು ಸ್ಟೆಪ್ಪಾ, ಓಕೆ ಅಷ್ಟೇ ಮಾಡ್ತಾರೆ, ಬರ್ತಾರೆ, ಮಾಡ್ತಾರೆ, ಹೋಗ್ತಾರೆ ಅಷ್ಟೇ. ರೊಮ್ಯಾಂಟಿಕ್ ಸಾಂಗ್ಸ್ನ ಮಾಡ್ತಾರೆ ಅಂದರೆ ಈ ಥರದ್ದು ಆ್ಯಕ್ಷನ್ನು, ಮಾಸ್ ಮಸಾಲ, ಎಕ್ಸ್ಪ್ರೆಷನ್ನು, ಡ್ಯಾನ್ಸ್, ಧಮಾಕ ಎಲ್ಲ ಮಾಡ್ತಾರೆ. ಆ ಥರದ್ದು ಸಾಂಗ್ಸ್ಗೆ ಹೇಗೆ ಸರ್? ಇದರಲ್ಲಿ ಒಂದು ಸ್ವಲ್ಪ ಆ ಥರ ಒಂದು ಟ್ರೈ ಮಾಡಿದ್ವಿ ಸರ್. ಅಂದರೆ ಈಗ ನೆಕ್ಸ್ಟ್ ಬಿಡ್ತಾರೆ, ನನಗೆ ಗೊತ್ತಿಲ್ಲ ಹೇಳ್ಬೇಕಂತ. ಒಂದು ಡ್ಯುಯೆಟ್ ಸಾಂಗ್ ಇದೆ, ಫಾರಿನಲ್ಲಿ ಶೂಟ್ ಮಾಡಿರೋದು. ಅದು ಬೇರೆ ಥರನೇ ಮಾಡಿದ್ದಾರೆ ಅದರಲ್ಲಿ. ಇಲ್ಲಿವರೆಗೂ ರೆಗ್ಯುಲರ್ ಇಲ್ಲದೆ ಅದರಲ್ಲಿ ರೊಮ್ಯಾಂಟಿಕ್ ಸಾಂಗು ಒಂಥರ ಬೇರೆ ಥರನೇ ಕಾಣಿಸ್ತಾರೆ, ಬೇರೆ ಥರನೇ ಮಾಡಿದ್ದಾರೆ ಅದರಲ್ಲಿ. ನೀವು ನೋಡಿದಾಗ ಗೊತ್ತಾಗುತ್ತೆ. ಅದು ರಿಲೀಸ್ ಆದಾಗ ಫ್ಯಾನ್ಸ್ಗೆ ಅದು ಏನಂತೀವಿ, ಒಂಥರ ಸಸ್ಪೆನ್ಸ್ ಅದು. ಓಕೆ, ಡೆವಿಲಲ್ಲಿ ತುಂಬ ಸರ್ಪ್ರೈಸ್ಗಳಿದೆ ಅಂತ ಕೇಳ್ಪಟ್ಟಿದ್ದೀನಿ. ತುಂಬ ಇದೆ ಸರ್. ಆ್ಯಂಡ್ ನಿಮ್ಮ ಕೆರಿಯರ್ ವಿಷಯಕ್ಕೆ ಬಂದರೆ ಅಸೋಸಿಯೇಟಾಗಿ ಸುಮಾರು ಸಿನಿಮಾ ನಾನು ನೋಡ್ದಂಗೆ, ನಂಗೆ ಗೊತ್ತಿಲ್ಲ ನಂಬರ್ಸು, ಮುರಳಿ ಮಾಸ್ಟರ್ ಜೊತೆಗೆ ಯಾವಾಗಲೂ ನೋಡ್ತಾ ಇರ್ತೀವಲ್ಲ, ಎಷ್ಟು ಸಿನಿಮಾ ಮಾಡಿದ್ರಿ ಸಂತ? ಸರ್ ಒಂದು 500+ ಆಗಿದೆ ಸರ್ ಅಸ್ಟೆಂಟಾಗಿ. ನಾನು ಡ್ಯಾನ್ಸರಾಗಿ ಅಸ್ಟೆಂಟ್ ಎಲ್ಲ ಸೇರಿದ್ರೆ ಒಂದು 1000+ ಸಾಂಗ್ಸ್ ಮಾಡಿದ್ದೀನಿ. ನಾನು ಇಂಡಸ್ಟ್ರಿಗೆ ಬಂದು ಈಗ ಒಂದು 20 years ಆಯ್ತು ಕರೆಕ್ಟಾಗಿ. 2005 ಏನೋ ಎಂಟ್ರಿ ಆಗಿದ್ದು, 2025 ಆಯಿತು. 20 yearsಲ್ಲಿ ಇವಾಗ ಒಂದು ಈ ರಾಬರ್ಟು, ಮ್ಯಾಟ್ನಿ, ಒಂದಷ್ಟು ಸಿನಿಮಾ ಆದಮೇಲೆ ಇವತ್ತು ಇದೊಂದು ದೊಡ್ಡದೊಂದು ಸಕ್ಸಸ್ಸು. ಅದೇನೋ ಒಂದು ಎಮೋಷ್ನಲಾಗಿ ಒಂದು ಖುಷಿ ಅನ್ನತ್ತಲ್ಲ, ಅದು ಒಂದು ಆ ಥರ ಒಂದು ಫೀಲಲ್ಲಿದ್ದೀನಿ. ಅಂದರೆ ಇವತ್ತಿಗೆ ಎಲ್ಲ ಕೊರಿಯೋಗ್ರಾಫರ್ಗಳು ಫೇಸ್ ಮಾಡ್ತಿರೋಂಥ ಚಾಲೆಂಜು ಸಾಂಗ್ಸೇ ಕಡಿಮೆ ಆಗ್ತಿದೆ ಅನ್ನೋದು. ಹೌದು ಸರ್, ಖಂಡಿತ ಸರ್. ಯಾಕಂದರೆ ನಮಗೆ ಗೊತ್ತಾಗ್ತಿದೆ
ಮುಂಚೆ ನಾವು ಎಷ್ಟು ಅದು ಈ ತಿಂಗಳಲ್ಲಿ ಒಂದು 4-5 ಸಾಂಗ್ ಅಂದರೆ ಇಮಿಡಿಯೇಟ್ ಮಾಡ್ತಾಯಿರ್ತೀವಿ, ಬ್ಯಾಕ್ ಟು ಬ್ಯಾಕ್ ಪ್ರಾಕ್ಟೀಸು ಅದು ಇದು ಅಂತ. ಈಗ ನೋಡಿದ್ರೆ ನೀವು ಓಕೆ 2 ಸಾಂಗ್, ಅದರಲ್ಲೂ ಏನು ಡುಯೆಟ್ ಒಂದು ಸಾಂಗ್ ಇರುತ್ತೆ, ಒಂದು ಮಾಂಟೇಜ್ ಅದು ಇದು ಇರುತ್ತೆ. ಈ ಇಂಟ್ರಡಕ್ಷನು ಆ ಥರ ಸಾಂಗೆಲ್ಲ ಕಮ್ಮಿ ಆಗೋದು ಸರ್. ಐಟಮ್ ಸಾಂಗ್, ಇಂಟ್ರೊಡಕ್ಷನ್ ಸಾಂಗ್ ಅನ್ನೋದು ಕಮ್ಮಿ ಆಗುತ್ತೆ ಈಗ. ನೀವು ಅಷ್ಟು ಸ್ಕೇಲಲ್ಲಿ ಡ್ಯಾನ್ಸರ್ಗಳನ್ನ ಹಾಕೊಂಡು ಮಾಡ್ತಿರಲ್ಲ, ಎಷ್ಟು ಚಾಲೆಂಜಿಂಗ್ ಆಗಿರುತ್ತೆ ಶೂಟ್ ಮಾಡೋದು? ಈಗ ನನಗೆ ಗೊತ್ತಿರೋಂಗೆ ಮುರಳಿ ಮಾಸ್ಟರ್ ಅಲ್ವಾ ಅಣ್ಣಂಗೆಲ್ಲ ಅವಾಗಿದ್ದು ಮಾಡಿದ್ದು ಮಾಸ್ಟರ್ ಪೀಸಲ್ಲಿ, ಅದೇ ಹೈಯೆಸ್ಟ್ ಅಲ್ವಾ ಅವಾಗ? ಹೌದು ಸರ್, ಅದೇ 2000 ಜನನೋ ಏನೋ ಒಟ್ಟಿಗೆ ಹಾಕ್ಕೊಂಡು ಶೂಟ್ ಮಾಡಿ, ಆ ಥರದ್ದೆಲ್ಲ ಸಾಹಸಗಳು ಹೆಂಗೆ ಮಾಡಿದ್ರಿ? ಅಂದರೆ ನೀವು ಅದಕ್ಕೆ ವರ್ಕ್ ಮಾಡಿದ್ರಲ್ಲ ಆ ಟೈಮ್? ಹೌದು ಸರ್, ನಾನು ಅಲ್ಲಿ ಮಾಡಿ. ಅದೇ ಸರ್, ಒಂದು ಏನಂದರೆ ನಮಗೆ ಟೆನ್ಷನ್ ಇರುತ್ತೆ, ಯಾಕಂದರೆ ಟೈಮ್ ಲೈನ್ ಇರುತ್ತೆ ನಮಗೆ 3 ಡೇಸ್ ಇಲ್ಲ 4 ಡೇಸ್. ಇಷ್ಟರಲ್ಲಿ ನಾವು ಆರ್ಟಿಸ್ಟ್ನ ಇವಾಗ ನಾವು ಒಂದು ಶಾರ್ಟ್ ಮಾಡೋಕೆ ಮಿನಿಮಮ್ 2 ಅವರ್ಸ್ ಆಗುತ್ತೆ. ಯಾಕಂದರೆ ಅಷ್ಟು ಜನನ ಕರೆಸಿ ನಿಲ್ಲಿಸಿ ನಾವು ರಿಹರ್ಸಲ್ ಮಾಡಿ ತೆಗಿಬೇಕಾದ್ರೆ ಒಂದು ಶಾರ್ಟ್ ತೆಗಿಯೋದಕ್ಕೆ ಮಿನಿಮಮ್ 2 ಅವರ್ಸ್ ಆಗುತ್ತೆ. ಹೌದು. ನಮಗಿಲ್ಲಿ ಡೆಡ್ಲೈನ್ 4 ಡೇಸ್ ಇರುತ್ತೆ. ಸೊ ಏನು ಮಾಡ್ತೀವಿ, ಪ್ರಿಪ್ರೇಷನ್ ಆಗ್ಬಿಡ್ತೀವಿ ಫಸ್ಟೇ. ಇದು ಇಷ್ಟೇ ಜನ ಹಿಡ್ಕೊಂಡು ಈ ಶಾರ್ಟ್, ಈ ಲೈನ್ಗೆ ಇಷ್ಟೇ ಜನ ಹಿಡ್ಕೊಂಡು ಶಾರ್ಟ್, ಒಂದು BGMಗೆ ಇಷ್ಟು ಜನ ಇದು ಅಂತ. ಸೊ ಸೈಮೆಂಟೇನಿಯಸ್ ಆಗಿ ಏನಾಗ್ತಿರುತ್ತೆ, ಇಲ್ಲಿ ನಾವು ಬೆಳಗ್ಗೆ ಬಂದ ತಕ್ಷಣ ಈ ಏನು ಫಸ್ಟ್ ಶಾರ್ಟ್ ತೆಗಿತೀವೋ ಅದಕ್ಕೆ ರಿಹರ್ಸಲ್ ಕೊಟ್ಬಿಡ್ತೀವಿ. ಮಧ್ಯಾಹ್ನ ಬ್ರೇಕಲ್ಲಿ ಏನು ಮಾಡ್ತೀವಿ, ಬ್ರೇಕ್ ಆದಮೇಲೆ ಏನು ತೆಗಿತೀವಲ್ಲ ಅದಕ್ಕೆ ಒಂದು ಅಷ್ಟು ಜನ ಎಲ್ಲೆಲ್ಲಿ ನಿಲ್ಲಿಸಿ ಏನೇನಂತ ರಿಹರ್ಸಲ್ ಮಾಡ್ಕೊಂಬಿಡ್ತೀವಿ. ಸೊ ಸ್ವಲ್ಪ ಏನಂದರೆ ಸ್ವಲ್ಪ ಹಂಗೆ ಹಿಂಗೆ ಅಂತ ಸ್ವಲ್ಪ ಏನಾದ್ರು ಬ್ಲ್ಯಾಂಕ್ ಆದ್ವಿ ಅಂದರೆ ಅವತ್ತೆಲ್ಲ ಹೋಯ್ತು. ಸೊ ತುಂಬ ಶಾರ್ಪಾಗಿರಬೇಕು, ಒಂದು 50 ಸಲ ಆ ಸಾಂಗ್ ಕೇಳ್ತಾನೆ ಇರಬೇಕು, ಯಾವ ಲೈನ್ ಆದಮೇಲೆ ಯಾವ ಲೈನು ಏನಂತ. ಸೊ ಸ್ವಲ್ಪ ಕಷ್ಟ ಇರುತ್ತೆ, ಬಟ್ ಎಲ್ಲ ಕೆಲಸದಲ್ಲೂ ಕಷ್ಟ ಇದೆ. ಹೌದು. ಸೊ ಹಂಗೆ ಇದೂ ಅಂದರೆ ಪ್ರಿಪ್ರೇಷನ್, ಹಾರ್ಡ್ ವರ್ಕ್ ಸರ್. ಏನಂತೀವಿ, ಹೋಮ್ವರ್ಕ್. ಎಷ್ಟು ಹೋಮ್ವರ್ಕ್ ಮಾಡಿರ್ತೀವೋ ಅಷ್ಟು ರಿಸಲ್ಟ್ ಸ್ಕ್ರೀನ್ ಮೇಲೆ ಕಾಣಿಸುತ್ತೆ. ಇತ್ತೀಚೆಗೆ ನಮ್ಮ ಹಾಡುಗಳನ್ನು ಫಾಲೋ ಮಾಡೋವಂಥದ್ದು, ನಮ್ಮ ಹಾಡುಗಳು ನೋಡಿ ಅವ್ರು ಬೇರೆಯವ್ರ ಹಾಡುಗಳು ಮಾಡೋವಂಥದ್ದು ಟ್ರೆಂಡ್ ಜಾಸ್ತಿ ಆಗಿದೆ. ಅದು ನನಗೆ ಗೊತ್ತಿರೋ ಪ್ರಕಾರ ರೀಸೆಂಟ್ಲಿ ಸುಮಾರು ಸಿನಿಮಾಗಳು ನಮ್ಮ ಸಿನಿಮಾ ಹಾಡುಗಳು ನೋಡ್ಕೊಂಡು ತಮಿಳು, ತೆಲುಗು, ಬೇರೆ ಭಾಷೆ ಅವ್ರು ಮಾಡೋಕ್ಕೆ ಏನು ಅನ್ನಿಸ್ತದೆ ಇದ್ರ ಬಗ್ಗೆ? ಸರ್ ನಮ್ಗೆ ಖುಷಿ ಆಗುತ್ತೆ ಸರ್, ಹೆಮ್ಮೆ ಅನಿಸುತ್ತೆ. ಈಗಲೂ ಕೆಲವೊಬ್ಬರು ಎಲ್ಲ ಆಚೆಯಿಂದ ಕರೆಸಿ ಈಗಲೂ ಮಾಡಿಸ್ತಿದ್ದಾರೆ. ಯಾಕಂದರೆ ನಮ್ಮಲ್ಲೂ ಟ್ಯಾಲೆಂಟ್ ಇದೆ ಸರ್. ಈಗ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ತುಂಬ ಜನ ಕೊರಿಯೋಗ್ರಾಫರ್ಸ್ ಇದ್ದೀವಿ, ನಮಗೂ ಅದೇ ಟ್ಯಾಲೆಂಟ್ ಇದೆ. ಏನು ಒಂದು ಚಾನ್ಸ್ ಕೊಡಬೇಕಷ್ಟೇ. ಮಾಡಿ ತೋರಿಸ್ತೀನಿ ನೀನು ಅಂದಾಗ ಆ ಚಾಲೆಂಜ್ ನಾವು ಮುರಿತೀವಿ ಸರ್. ಯಾರು ಅಲ್ಲಿಂದ ಬಂದು ಮಾಡಬೇಕಂತಲೇ ಏನಿಲ್ಲ. ಈಗ ನಮ್ಮದು ಅವ್ರು ಕಾಪಿ ಮಾಡ್ತಿದ್ದಾರೆ, ನಮ್ಗೆ ಹೆಮ್ಮೆ ಅನಿಸುತ್ತೆ. ಬಟ್ ಅಂದ್ರೂ ಕೆಲವೊಬ್ರು ಅಲ್ಲಿಂದ ಕರ್ಸಿ ಮಾಡಿಸ್ತಾರೆ. ಬಟ್ ಅದು ಕೊಡಲಿ, ಇಲ್ಲಿರೋರ್ಗೂ ಕೊಡಿ, ಒಂದು ಚಾನ್ಸ್ ಕೊಡಿ, ಒಂದು ಸಾಂಗ್ ಕೊಡಿ, ಮಾಡಿ ತೋರಿಸ್ಲಿ. ಇಷ್ಟ ಇಲ್ಲ ಅಂದರೆ ಆಮೇಲೆ ಈಗ ನೀವು ಇವ್ನಿಗೇನೋ ಟ್ಯಾಲೆಂಟೇ ಇಲ್ಲಪ್ಪ, ನಾನು ಯಾಕೆ ನಿಮ್ಗೆ ಸಾಂಗ್ ಕೊಡ್ಬೇಕು ಅನ್ನೋದೆಲ್ಲ. ಯಾಕಂದರೆ ಅವ್ರ ಜೊತೆ ಆಡಿರ್ತೀವಿ ಸರ್, ಗ್ರೂಪ್ ಆಡಿರ್ತೀವಿ, ಅಸ್ಟೆಂಟ್ ಮಾಡಿರ್ತೀವಿ. ಒಂದು ಇರೋ ಜೊತೆ ಅವ್ರ ಪಕ್ಕದಲ್ಲಿ ನಿಂತ್ಕೊಂಡು ಡ್ಯಾನ್ಸ್ ಆಡಿರ್ತೀವಿ, ಪರಿಚಯ ಇರುತ್ತೆ, ಅಸ್ಟೆಂಟಾಗಿ ಮಾಡಿರ್ತೀವಿ, ಕ್ಲೋಸ್ ಆಗಿರ್ತಾರೆ. ಮಾಸ್ಟ್ರಾಗಿ ಹೋದಾಗ ಮಾಡೋಣಮ್ಮ, ಒಳ್ಳೆ ಸಾಂಗ್ ಮಾಡೋಣ ಅಂದಿರ್ತಾರೆ. ನೆಕ್ಸ್ಟ್ ಕಟ್ ಮಾಡಿದ್ರೆ ಯಾರೋ ಚೆನ್ನೈಯಿಂದನೋ ಹೈದ್ರಾಬಾದಿಂದನೋ ಬಂದು ಸಾಂಗ್ ಮಾಡ್ತಿರ್ತಾರೆ. ಓಕೆ ಆಯಿತು, ನಾವು ಎಲ್ಲೋ ಬೇರೆ ಕಡೆ ಹೆಸರು ಮಾಡಿ ಆಮೇಲೆ ಹೋಗ್ಬೇಕು. ಅಂದರೆ ಎಲ್ಲೋ ಹೆಸರು ಮಾಡಿ ತೋರಿಸಿ ಆಮೇಲೆ ಕೊಡಪ್ಪ ಸಾಂಗು ನೀ ಅಂತಾರೆ. ಕೊಡ್ಬೋದು, ನೀನೊಂದು ಸಾಂಗ್ ಮಾಡು, ನೀವೊಂದು ಸಾಂಗ್ ಮಾಡಿ. ಯಾಕಂದರೆ ಇಲ್ಲೂ ಟ್ಯಾಲೆಂಟ್ ಇದ್ದೀವಿ ಸರ್, ತುಂಬ ಜನ ಇದ್ದಾರೆ ಕೊರಿಯೋಗ್ರಾಫರ್ಸು. ಓಕೆ, ಹೆಂಗೆ ಅದು ಆ ಚಾನ್ಸ್ ಸಿಕ್ಕರೆ ನಾವು ಪ್ರೂವ್ ಮಾಡೋಕ್ಕಾಗೋದು. ಯಾವುದೋ ಸಾಂಗ್ ಮಾಡ್ಕೊಂಬಂದು ಅಲ್ಲಿ ಹೆಸರು ಮಾಡಿಬಿಟ್ಟು ಇಲ್ಲಿ ಬಂದು ಮಾಡೋದಕ್ಕಿಂತ ಇಲ್ಲೇ ನೀವು ಒಂದು ಹೆಸರು ಬಂದರೆ ನಮ್ಗೆ ಇನ್ನೂ ಖುಷಿ ಆಗುತ್ತೆ. ಅದು ಓಕೆಪ್ಪ ನಮ್ಮ ಇಂಡಸ್ಟ್ರಿಯಲ್ಲಿ. ಸೊ ಎಲ್ಲರೂ ಅಂತ ಹೇಳ್ತಿಲ್ಲ, ಒಬ್ಬೊಬ್ಬರು. ನಿಮ್ಮ ಅಸೋಸಿಯೇಷನ್ ಹೇಗಿದೆ ಅಂದರೆ ಕೊರಿಯೋಗ್ರಾಫರ್ಸು ನಮ್ಮ ಇಂಡಸ್ಟ್ರಿಯಲ್ಲಿ? ಎಲ್ಲ ಇಲ್ಲಿ ನಾವೇನು ಕೊರಿಯೋಗ್ರಾಫರ್ಸ್ ಇದ್ದೀವಲ್ಲ, ನಾವೆಲ್ಲ ಒಂದೇ ಫ್ಯಾಮಿಲಿ ಥರನೇ. ಈಗ ಅವ್ರಿಗೇನೋ ಒಂದು ಇದೆ ಅಂದರೆ ನಾವು ಹೋಗ್ತೀವಿ, ನಮಗೇನೋ ಒಂದು ಈಗ ನಮ್ಮದೇನೋ ಎಮರ್ಜೆನ್ಸಿ ಇತ್ತು, ನಾನೆಲ್ಲ ಬೇರೆ ಒಪ್ಕೊಂಡಿದ್ದೀನಿ ಅಂದರೆ ರಿಕ್ವೆಸ್ಟ್ ಮಾಡ್ತೀವಿ, ಮಾಸ್ಟರ್ ಇದು ಮಾಡಿಕೊಡಿ ಅಂದಾಗ ಅವರು ಹೋಗಿ ಮಾಡ್ತಾರೆ. ಸೊ ನಮ್ಮದ್ರಲ್ಲಿ ಒಳ್ಳೆ ಬಾಂಡಿಂಗ್ ಇದೆ. ನಾವೆಲ್ಲ ಸೇರ್ತಾಯಿರ್ತೀವಿ, ಅವಾಗೆಲ್ಲ ಸೇರ್ತಾಯಿರ್ತೀವಿ. ಇಲ್ಲಿ ನಮ್ಮ ಸ್ಟುಡಿಯೋದಲ್ಲಿ ಸೇರ್ತಿಲ್ಲ, ಬೇರೆ ಕಡೆ ಅವ್ರ ಕಡೆ ಒಂದು ಸಲ ಅಲ್ಲೋಗಿ ಸೇರ್ತಾಯಿರ್ತೀವಿ. ಇತ್ತೀಚೆಗೆ ನಾವು ಕ್ರಿಕೆಟ್ ಅಂತ ಒಂದು ಸ್ಟಾರ್ಟ್ ಮಾಡಿದ್ವಿ. ಸುಮ್ಮನೆ ಅಟ್ಲೀಸ್ಟ್ ನಾವೆಲ್ಲ ಸೇರ್ತೀವಲ್ಲ ಅಂದ್ಬಿಟ್ಟು ಏನು ಮಾಡ್ತೀವಿ, ಈಗ ನಾವೊಂದು ಸೀಸನ್ ಮಾಡಿದ್ವಿ, ಕ್ರಿಕೆಟ್ ಲೀಗ್ ಅಂತ ಒಂದು ಮಾಡಿದ್ವಿ. ಆ ಥರ ಭೂಷಣ್ ಮಾಸ್ಟರ್ ಒಂದು ಮಾಡಿದ್ರು, ಮುರಳಿ ಮಾಸ್ಟರ್ ಒಂದು ಮಾಡಿದ್ರು. ಆ ಥರ ಸುಮ್ಮನೆ ಅಟ್ಲೀಸ್ಟ್ ನಾವು ಅಟ್ಲೀಸ್ಟ್ ಸೇರ್ತೀವಲ್ಲ, ಅಟ್ಲೀಸ್ಟ್ ಅದಕ್ಕಾದರೂ ಮಾಡೋಣ ಅಂತ ಒಂದೇನೋ ಒಂದು ಈವೆಂಟ್ ಥರ ಅವಾಗ ಮಾಡ್ತಾಯಿರ್ತೀವಿ, ಸೇರ್ತಾಯಿರ್ತೀವಿ, ಒಂದು ಖುಷಿಯಾಗಿರ್ತೀವಿ.